ಸಿನಾರಿಯೋ ಅಬ್ಸರ್ವ್ ಮಾಡೋಣ. ಇವಾಗ ಪಾಕಿಸ್ತಾನ ಸೋತಿದ್ದಾರೆ, ಶ್ರೀಲಂಕಾನು ಸೋತಿದ್ದಾರೆ. ಓಕೆನಾ? ಇವತ್ತು ಗೆದ್ದವ್ರಿಗೆ ಒಂದು ವಿಕ್ಟ್ರಿ ಆಗುತ್ತೆ. ಪಾಕಿಸ್ತಾನ್ಗೆ ನೆಕ್ಸ್ಟ್ ಮ್ಯಾಚ್ ಬಾಂಗ್ಲಾದೇಶ್ ವಿರುದ್ಧ ಇರೋದು, ಶ್ರೀಲಂಕಾಗೆ ನೆಕ್ಸ್ಟ್ ಮ್ಯಾಚ್ ಇರೋದು ಇಂಡಿಯಾ ವಿರುದ್ಧ. ಸೊ ಪಾಕಿಸ್ತಾನ ಒಂಥರ ಸಿಟ್ಟಿಂಗ್ ಪ್ರಿಟಿ ಅಂತ ಹೇಳ್ಬೋದು, ಯಾಕಂದ್ರೆ ಬಾಂಗ್ಲಾದೇಶ್ ಹೊಡಿಬಹುದು ಅನ್ನೋ ಒಂದು ಬಿಲೀಫ್ ಇರುತ್ತೆ. ಶ್ರೀಲಂಕಾ ಗೊತ್ತು ಇಡೀ ಟೂರ್ನಮೆಂಟ್ ಅಲ್ಲಿ ಟಫೆಸ್ಟ್ ಅಪೋನೆಂಟ್ ನ ಅವ್ರು ಆಡ್ಬೇಕು ಅಂತ. ಶ್ರೀಲಂಕಾ ಫಸ್ಟ್ ಗೇಮ್ ಬಾಂಗ್ಲಾದೇಶ್ ವಿರುದ್ಧ ಸೋತಿದ್ದಾರೆ. ಸಪೋಸ್ ಇವತ್ತು ಶ್ರೀಲಂಕಾ ಪಾಕಿಸ್ತಾನ ಬೀಟ್ ಮಾಡಿದ್ರು, ಶ್ರೀಲಂಕಾ ಒಂದ್ ಗೆದ್ದಿದ್ದಾರೆ, ಬಾಂಗ್ಲಾದೇಶ್ ಒಂದ್ ಗೆದ್ದಿದ್ದಾರೆ, ಪಾಕಿಸ್ತಾನ 2 ಸೋತಿದ್ದಾರೆ. ಸರ್ ಔಟ್ ಆಫ್ ದಿ ಟೂರ್ನಮೆಂಟ್ ಪಾಕಿಸ್ತಾನ ಅಂದ್ರೆ ಇಲ್ಲ, ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ನಾಳೆ ಇಂಡಿಯಾ ಬಾಂಗ್ಲಾದೇಶ್ನ ಆಡ್ತಾ ಇರೋದು, ಇಂಡಿಯಾ ಬಾಂಗ್ಲಾದೇಶ್ನ ಬಿಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಪಾಕಿಸ್ತಾನ ಬಾಂಗ್ಲಾದೇಶ್ನ ಬಿಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಇಂಡಿಯಾ ಶ್ರೀಲಂಕಾನ ಬಿಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಇಂಡಿಯಾ ಟಾಪ್ ಟೀಮ್ ಆಗಿ ಕ್ವಾಲಿಫೈ ಆಗೋಗ್ತಾರೆ. ಶ್ರೀಲಂಕಾ ಒಂದ್ ಗೇಮ್, ಬಾಂಗ್ಲಾದೇಶ್ ಒಂದ್ ಗೇಮ್, ಪಾಕಿಸ್ತಾನ ಒಂದ್ ಗೇಮ್, 3 ಜನ ಒಂದೊಂದು ಗೇಮ್ ನ ಗೆದ್ದಿರ್ತಾರೆ. ಯಾರ್ದು ನೆಟ್ ರನ್ ರೇಟ್ ಬೆಟರ್ ಇರುತ್ತಲ್ಲ ಅವರು ಫೈನಲ್ಸ್ ಅಲ್ಲಿ ಟೀಮ್ ಇಂಡಿಯಾನ ಆಡೋ ಸಾಧ್ಯತೆ ಇದೆ. ಸೊ ಈ ತರ ಒಂದು ಸಿನಾರಿಯೋ, ಅದಕ್ಕೆ ಇವತ್ತಿನ ಪಂದ್ಯ ಕೂಡ ನೀವು ಕ್ಲೋಸ್ ಆಗಿ ವಾಚ್ ಮಾಡಿ ಅಂತ ಹೇಳ್ತಾ ಇರೋದು. ಆಮೇಲೆ ಒಂದು ಬ್ಯಾಡ್ ಲಕ್ ಏನಪ್ಪ ಬಾಂಗ್ಲಾದೇಶ್ಗೆ ಅಂತ ಹೇಳಿದ್ರೆ, ನೋಡಿ ನಾಳೆ ಇಂಡಿಯಾ ವಿರುದ್ಧ ಆಡ್ತಾ ಇರಲ್ಲ, ಅದಾದ್ಮೇಲಿಂದ ನಾಳಿದ್ದೆ ಪಾಕಿಸ್ತಾನ ವಿರುದ್ಧ ಆಡ್ಬೇಕು, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಆಡ್ಬೇಕು ಅವರು ಸೂಪರ್ 4 ಸ್ಟೇಜ್ ಅಲ್ಲಿ. ಹಾಗಾಗಿ ಅದೊಂದು ಡಿಸ್ಟಿಂಕ್ಟ್ ಡಿಸ್ಅಡ್ವಾಂಟೇಜ್ ಇದೆ ಬಾಂಗ್ಲಾದೇಶ್.